ಕಾವೇರಿ ನೀರು ಹೆಚ್ಚುವರಿಯಾಗಿ ಬಿಡಬೇಕು ಅನ್ನುವಂಥದ್ದು ಮೇಲ್ಮನವಿ ಸಲ್ಲಿಸ್ತಾ ಇದ್ದಾರೆ ಸರ್ ತಮಿಳುನಾಡು ಅವರು. ತಮಿಳ್ನಾಡು ಅವ್ರದ್ದು ಖ್ಯಾತೆ ತೆಗೆಯೋದೇ ಕೆಲಸ. ಅವ್ರಿಗೆ ಏನಂದರೆ ನೀರಿಗಿಂತ ರಾಜಕೀಯ. ಈ ಪಾಕಿಸ್ತಾನದಲ್ಲಿ ಗೌರ್ಮೆಂಟ್ ಬಿದ್ದೋಗೋ ಟೈಮಲ್ಲಿ ಇಂಡಿಯಾ ಮೇಲೆ ಸುಮ್ಮನೆ ಕತೆ ಬಿಡ್ತಾರಲ್ಲ, ಹಂಗೆ ಇವರು ತಮಿಳ್ನಾಡವ್ರದ್ದು. ಅವರು ಅಭಿವೃದ್ಧಿ ಆ ವಿಚಾರಗಳಿಗೆ ವಿರೋಧ ಪಕ್ಷದವ್ರು ಇದ್ದಾಗೆಲ್ಲ ಕಾವೇರಿ ನೆನಪರೋದು. ಅದೇನಿಲ್ಲ, ನೀರು ಏನು ನ್ಯಾಯಮಂಡಳಿ ತೀರ್ಪು ಕೊಟ್ಟಿದೆ ಅದನ್ನು ಪಾಲಿಸೋಕ್ಕೆ ಸರ್ಕಾರ ಸಿದ್ಧ ಇದೆ. ಅವ್ರು ಸುಮ್ಮನೆ ಸುಪ್ರೀಂ ಕೋರ್ಟ್ಗೆ ಹೋಗಿ ಟೈಮ್ ವ್ಯರ್ಥ ಮಾಡ್ತಾರೆ. ಸುಪ್ರೀಂ ಕೋರ್ಟಲ್ಲಿ ಚೀಮಾರಿ ಹಾಕಿಸ್ಕೋತಾರೆ ಅವರು. ಬೇಡ ನಾವು ಹೇಳ್ಬೋದು. ಹಾಂ, ನಾನು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದೆ, ಕಾವೇರಿ ಅವ್ರದ್ದಲ್ಲ, ಮೈಸೂರು ಮಹಾರಾಜರು ಒಡವೆ ಅಡ ಇಟ್ಟು ಕಟ್ಟಿದಂಥ ಅಣೆಕಟ್ಟು. ನಿಮಗೆ ಪುಕ್ಕಟ್ಟೆ ನೀರು ಕೊಡ್ತಾ ಇರೋದು ನಾವು. ಕಾವೇರಿ ನಿಮ್ದಲ್ಲ. ತಮಿಳ್ನಾಡವ್ರಿಗೆ ಹೇಳ್ತಾ ಇದ್ವಿ, ಕಾವೇರಿ ನಿಮ್ದಲ್ಲ, ಕಾವೇರಿ ನಮ್ಮದು. ವಿಜಯ್ ಪ್ರಭಾಕರನ್, ಕಾವೇರಿ ನಮ್ಮದು. ಡಿ ಕೆ ಶಿವಕುಮಾರ್ ಅವರ ಕಾಲ್ಗುಣ ಮಳೆ ಆಗ್ತಾ ಇದೆ, ಸಮೃದ್ಧಿ ಆಗ್ತಾಯಿದೆ. ವಿರೋಧ ಪಕ್ಷದವ್ರು ಹೇಳ್ತಿದ್ರಲ್ಲ, ತಡ್ಕೊಳ್ಳೋದೇ ಇಲ್ಲಲ್ರಿ, 5 ದಿನ ತಡ್ಕೊಳ್ಳಲ್ಲ, ಮಳೆ ಬರೋಕ್ಕೂ ಬಿಡಲ್ಲ. ಇದು ವಾತಾವರಣದಲ್ಲಿ ಇರೋದಕ್ಕೂ ಇದು ಏನಂದರೆ ಅಂದರೆ ಇದೆಲ್ಲ ನೋಡಿದ್ರೆ ಅವರ ಸಣ್ಣ ಬುದ್ಧಿ ವಿರೋಧ ಪಕ್ಷದವ್ರದ್ದು. ಅಂದರೆ ಡಿ ಕೆ ಶಿವಕುಮಾರ್ ಎಲ್ಲಿ ಒಳ್ಳೆ ಕೆಲಸ ಮಾಡಿಬಿಡ್ತಾರೋ, ನಮ್ಮ 7 ಹೆಸರಿದಾಗ ನಮ್ಮ ಪಕ್ಷ ಧೂಳಿಪಟ ಆಗ್ತದೋ ಅನ್ನೋ ಭಯಕ್ಕೆ 2 ದಿನ ಮಳೆ ಬರಲಿಲ್ಲ ಅಂದರೆ ನೋಡಿ, ಡಿ ಕೆ ಶಿವಕುಮಾರ್ ಬಂದರೆ ಮಳೆ. ಈಗ ಮಳೆ ಬರ್ತಾಯಿತ್ತಲ್ಲ, ಏನು ಹೇಳ್ತಾರೆ? ಈಗ ಮಳೆ ಬರ್ತಾ ಇದೆಯಲ್ಲಪ್ಪ, ತಡಿ ಹಿಡಿಯೋಕ್ಕಾಗ್ತಾ ಇಲ್ಲಲ್ಲ, ಕಬ್ಬಿನಿ ಎಲ್ಲ ತುಂಬಿ ನದಿ ಬಿಡ್ತಾ ಇದೆಯಲ್ಲ, ಪ್ರಕೃತಿಗೆ ಕಾಲ್ಗುಣಕ್ಕೂ ಏನ್ರಿ ಸಂಬಂಧ? ಈಗೇನು ಹೇಳ್ತಾರೆ? ಅದೃಷ್ಟವಂತ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅಂತಾರ. ಕ್ಷಮೆ ಕೇಳಬೇಕು ಅವರು, ಡಿ ಕೆ ಶಿವಕುಮಾರ್ ಅವ್ರದನ್ನ, ಮುಖ್ಯಮಂತ್ರಿಗಳನ್ನ. ವಿರೋಧ ಪಕ್ಷ ಯಾರು ಡಿ ಕೆ ಶಿವಕುಮಾರ್ ಆದಾಗ ಮಳೆ ಬರಲಿಲ್ಲ ಅಂದ್ರಲ್ಲ, ಅವರು ಬಹಿರಂಗವಾಗಿ ಮುಖ್ಯಮಂತ್ರಿಗಳ ಹತ್ರ ಕ್ಷಮೆ ಕೇಳಬೇಕು. ನಾವು ನಿಮ್ಮ ಬಗ್ಗೆ ತಪ್ಪಾಗಿ ಭಾವನೆ ಮಾಡಿಬಿಟ್ಟು, ನೀವು ದೇವ್ರ ಭಕ್ತರು, ನಿಮ್ಮಿಂದ ಮಳೆ ಬೆಳೆ ಆಗ್ತಾಯಿದೆ ಅಂತೇಳಿ ಕ್ಷಮೆ ಕೇಳಬೇಕು ಅವರು, ಸುಮ್ಮನೆ ಡ್ರಾಮಾ ಮಾಡೋದಲ್ಲ. ತಾಂತ್ರಿಕ ತೊಂದರೆ. ಈಗ ನಾವು ರಸ್ತೆ ಮಾಡ್ಬೇಕಾದ್ರೆ ಒಂದು ಸಣ್ಣ ಪುಟ್ಟ ತಾಂತ್ರಿಕ ಅಂತ ಡ್ಯಾಮ್ ಕಟ್ಟಬೇಕಾಗಿರೋದು. ಸಣ್ಣ ಪುಟ್ಟ ಕ್ಲಾರಿಫಿಕೇಷನ್ ಕೇಳಿದರೆ ಆ ಕ್ಲಾರಿಫಿಕೇಷನ್ನ ಸರ್ಕಾರ ಕೊಡೋಕ್ಕೆ ಸಿದ್ಧ ಇದೆ. ಮೇಕೆದಾಟನ್ನು ಕಟ್ಟೋದಕ್ಕೆ ನಾವು ರೆಡಿ ಇದ್ದೀವಿ. ಅದರಲ್ಲೇನು 2 ಮಾತು ತೊಂದರೆ ಇಲ್ಲ. ತಮಿಳ್ನಾಡವ್ರು ಏನೇ ಅಡ್ಡ ಹಾಕಿದ್ರು ನಮ್ಮನ್ನು ಡ್ಯಾಮ್ ಕಟ್ಟೋದನ್ನು ತಡೆಯೋ ತಾಕತ್ತು ತಮಿಳ್ನಾಡವ್ರಿಗೆ ಇಲ್ಲ. ಕನ್ನಡಿಗರಿಗೆ ಅವ್ರದ್ದೇ ಆದ ಸ್ವಾಭಿಮಾನ ಇದೆ. ಕಾಂಗ್ರೆಸ್ ಗೌರ್ಮೆಂಟ್ಗೆ ಅದೇ ಆದ ತಾಕತ್ತಿದೆ. ಡಿ ಕೆ ಶಿವಕುಮಾರ್ ಅವರಿಗೆ ಅವ್ರದ್ದೇ ಆದ ಕಮಿಟ್ಮೆಂಟ್ ಇದೆ. ನಾವು ಮೇಕೆದಾಟನ್ನು ಕಟ್ತೀವಿ. ಕಾವೇರಿ ನೀರು ಹೆಚ್ಚುವರಿಯಾಗಿ ಬಿಡಬೇಕು ಅನ್ನುವಂಥದ್ದು ಮೇಲ್ಮನವಿ ಸಲ್ಲಿಸ್ತಾ ಇದ್ದಾರೆ ಸರ್ ತಮಿಳ್ನಾಡು ಅವರು. ತಮಿಳ್ನಾಡು ಅವ್ರದ್ದು ಖ್ಯಾತೆ ತೆಗೆಯೋದೇ ಕೆಲಸ. ಅವ್ರಿಗೆ ಏನಂದರೆ ನೀರಿಗಿಂತ ರಾಜಕೀಯ. ಈ ಪಾಕಿಸ್ತಾನದಲ್ಲಿ ಗೌರ್ಮೆಂಟ್ ಬಿದ್ದೋಗೋ ಟೈಮಲ್ಲಿ ಇಂಡಿಯಾ ಮೇಲೆ ಸುಮ್ಮನೆ ಕತೆ ಬಿಡ್ತಾರಲ್ಲ, ಹಂಗೆ ಇವರು ತಮಿಳ್ನಾಡವ್ರದ್ದು. ಅವರು ಅಭಿವೃದ್ಧಿ ಆ ವಿಚಾರಗಳಿಗೆ ವಿರೋಧ ಪಕ್ಷದವ್ರು ಇದ್ದಾಗೆಲ್ಲ ಕಾವೇರಿ ನೆನಪರೋದು. ಅದೇನಿಲ್ಲ, ನೀರು ಏನು ನ್ಯಾಯಮಂಡಳಿ ತೀರ್ಪು ಕೊಟ್ಟಿದೆ ಅದನ್ನು ಪಾಲಿಸೋಕ್ಕೆ ಸರ್ಕಾರ ಸಿದ್ಧ ಇದೆ. ಅವ್ರು ಸುಮ್ಮನೆ ಸುಪ್ರೀಂ ಕೋರ್ಟ್ಗೆ ಹೋಗಿ ಟೈಮ್ ವ್ಯರ್ಥ ಮಾಡ್ತಾರೆ. ಸುಪ್ರೀಂ ಕೋರ್ಟಲ್ಲಿ ಚೀಮಾರಿ ಹಾಕಿಸ್ಕೋತಾರೆ ಅವರು. ಬೇಡ ನಾವು ಹೇಳ್ಬೋದು. ಹಾಂ, ನಾನು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದೆ, ಕಾವೇರಿ ಅವ್ರದ್ದಲ್ಲ, ಮೈಸೂರು ಮಹಾರಾಜರು ಒಡವೆ ಅಡ ಇಟ್ಟು ಕಟ್ಟಿದಂಥ ಅಣೆಕಟ್ಟು. ನಿಮಗೆ ಪುಕ್ಕಟ್ಟೆ ನೀರು ಕೊಡ್ತಾ ಇರೋದು ನಾವು. ಕಾವೇರಿ ನಿಮ್ದಲ್ಲ. ತಮಿಳ್ನಾಡವ್ರಿಗೆ ಹೇಳ್ತಾ ಇದ್ವಿ, ಕಾವೇರಿ ನಿಮ್ದಲ್ಲ, ಕಾವೇರಿ ನಮ್ಮದು. ವಿಜಯ್ ಪ್ರಭಾಕರನ್, ಕಾವೇರಿ ನಮ್ಮದು.